ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಈ ಮಧು ಎಲ್ಲೋದ? ಭೀಮಾರಮ್ಮ ಆಗ್ಲೇ ಬಂದಾಯ್ತು, ಆದ್ರೆ ಈ ಮಧು ಇನ್ನೂ ಬಂದಿಲ್ವಲ್ಲ. ಎಲ್ಲಿ ಹೋದ ಇವನು? ಏನಾಯ್ತು ಕಿಟ್ಟಿ ಅಣ್ಣ? ಯಾಕೆ ಹೀಗೆ? ಅದು ಮಧು ಇನ್ನೂ ಮನೆಗೆ ಬಂದಿಲ್ಲ. ಇನ್ನೂ ಬಂದಿಲ್ಲ ಅಂದ್ರೆ ಎಲ್ಲಿ ಹೋಗಿದ್ದಾನೆ? ನಾನು ಇಲ್ಲೇ ಇದ್ದೀನಿ ಭೀಮಾ, ನಿನ್ನನ್ನು ಬಿಟ್ಟು ಎಲ್ಲಿ ಹೋಗ್ಲಿ ನಾನು? ಅಯ್ಯೋ ಮಧು, ತಲೆಯಿಂದ ರಕ್ತ ಸುರಿತಿದೆ, ಏನಾಯ್ತು? ಅಯ್ಯೋ ಮಧು, ಏನಾಯ್ತು ಅಂತ ಹೇಳು. ಏನೂ ಇಲ್ಲ, ಅದು ನಾನು ನಿನ್ನ ಹುಡ್ಕೊಂಡು ಬರ್ತಿದ್ದೆ, ಕಾಲ್ ಜಾರ್ ಬಿದ್ದೋದೆ. ಕಾಲ್ ಜಾರ್ ಬಿದ್ಯಾ? ಅಲ್ಲ, ಅದ್ ಹೇಗೆ ಕಾಲ್ ಜಾರ್ ಬಿದ್ದೆ? ಏನೋ ಒಂದು ಮಾಡ್ಕೋತಾ ಇರ್ತೀಯ, ನಡಿ. ನಾನು ಮೊದಲು ಭೀಮಾ, ಅಂಥದ್ದೇನೂ ಆಗಿಲ್ಲ, ನಾನು ಔಷಧಿ ಹಚ್ಕೋತೀನಿ, ಅಷ್ಟೇನು ಏಟಾಗಿಲ್ಲ. ಆದ್ರೆ ಮಧು, ನಂಗೇನು ಆಗಿಲ್ಲ ಭೀಮಾ. ಭೀಮಾ, ನಾನು ಔಷಧಿ ಹಾಕ್ತೀನಿ ಬಿಡು. ಬಾ ಮಧು, ಬಾ, ನಿಧಾನ. ನಡಿ. ಇಷ್ಟು ರಾತ್ರಿಯಲ್ಲಿ ನೀವೆಲ್ಲಿಗೆ ಹೊರಟಿದ್ದೀರಾ? ನಾಳೆ ಬೆಳಿಗ್ಗೆಗೆ ಔಷಧಿ ತಗೋಬೇಕಲ್ವಾ? ಹಾಗಂತ ರಾತ್ರಿ ಹೋಗಿ ಏನ್ ಮಾಡ್ತೀರಾ ನೀವು? ಸ್ಟೇಷನ್ ಹತ್ರ ನಿಲ್ತೀವಿ, ಕೂಲಿ ಗೀಲಿ ಏನೋ ಒಂದು ಸಿಗ್ಬೋದು. ರಾತ್ರಿ ಹಗಲು ಔಷಧಿನ ತಗೋಬೇಕು ಅಂದ್ರೆ ಹೆಂಗೆ? ಈ ಸಮಸ್ಯೆಯಿಂದ ಆದಷ್ಟು ಬೇಗ ಪರಿಹಾರ ಕಂಡ್ಕೊಳ್ಳೇಬೇಕು ನಾನು. ನಾವು ಬರ್ತೀವಿ ನೋಡು, ನಾವೇ ನಿನಗೆ ಸಹಾಯ ಮಾಡಲ್ಲ, ಹಾಗೆ ನಿಮ್ಮ ಜೊತೆ ಇರ್ತೀವಷ್ಟೇ. ನೀವಿಲ್ಲೇ ಇದ್ಕೊಂಡು ಕೂಡ ನಮಗೆ ಸಹಾಯ ಮಾಡ್ಬೋದು, ಅದಕ್ಕೆ ನೀವಿಲ್ಲೇ ಇದ್ದು ಅಪ್ಪನ ನೋಡ್ಕೊಡಿ. ಹೋಗೋಣ. ಯೋಚಿಸ್ತಿದ್ದೀರಾ? ಅದೇ ಇವತ್ತೇನೋ ಭೀಮಂಗೆ ಸಹಾಯ ಮಾಡಿದ್ವಿ, ಆದರೆ ನಾಳೆಗೆ ಎಲ್ಲಿಂದ ತರ್ತಾನೆ ಔಷಧಿಗೆ ದುಡ್ಡನ್ನ? ನಂಗೇನು ತೋಚ್ತಿಲ್ಲ. ನಾವೇ ಯಾಕೆ ಈ ಎಲ್ಲ ಸಮಸ್ಯೆಗೊಂದು ಪರಿಹಾರ ಹುಡುಕಿ ಅಂತ್ಯ ಮಾಡಬಾರ್ದು? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ, ಆದರೆ ನಾವೇನು ಮಾಡೋದಕ್ಕೆ ಸಾಧ್ಯ? ಒಂದು ಕೆಲಸ ಮಾಡೋಣ, ಮಾವನ್ ನಮ್ಮ ಮನೆ ಕರ್ಕೊಂಡು ಬರೋಣ, ನಾವೇ ನೋಡ್ಕೊಳ್ಳೋಣ. ನಮ್ಮ ಮನೆ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ, ನಾವಿಬ್ರು ಮಾವನ್ ಸೇವೆ ಮಾಡೋಣ. ಮಾವಂಗೂ ಅಲ್ಲಿದ್ದು ಒದ್ದಾಟ ಇರಲ್ಲ, ಅತ್ತೆಗೂ ಭೀಂಬಾವಂಗೂ ಸ್ಪರ್ಧೆ ಇರಲ್ಲ. ಅದು ಒಳ್ಳೆ ಉಪಾಯನೇ, ಆದರೆ ಅಪ್ಪ ಏನು ಅಂತ ನಿಂಗೂ ಗೊತ್ತು, ಅವ್ರು ಯಾವತ್ತೂ ನನ್ನ ಮಾತು ಕೇಳೋಲ್ಲ, ಹಾಗೆ ಇಲ್ಲಿಗೆ ಬರೋಕ್ಕೆ ಅಲ್ಲಿರೋರು ಬಿಡೋದು ಇಲ್ಲ. ಹಾಂ ಗೊತ್ತು ನನಗೆ, ಆದರೆ ಮಾವನ್ನ ನಾವೇ ಒಂದು ಉಪಾಯ ಮಾಡಿ ಇಲ್ಲಿ ಕರ್ಕೊಂಡು ಬರೋ ಥರ ಮಾಡಿದ್ರೆ? ಏನು? ನೋಡಿ, ತಪ್ಪು ತಿಳ್ಕೊಬೇಡಿ ನನ್ನನ್ನು. ನನ್ನ ಮಾತಿನ ಅರ್ಥ ಯಾರಿಗೂ ಹೇಳೋದು ಬೇಡ. ನಮ್ಮ ಮಾವ ಇಲ್ಲಿಗೆ ಬಂದಮೇಲೆ ನಾವು ಯಾಕೆ ಹೀಗೆ ಮಾಡಿದ್ವಿ ಅಂತ ಅರ್ಥ ಮಾಡಿಸಿ ಹೇಳೋಣ. ನಂಗೆ ಪೂರ್ತಿ ನಂಬಿಕೆ ಇದೆ, ಮಾವ ಅರ್ಥ ಮಾಡ್ಕೋತಾರೆ ನಮ್ಮನ್ನ. ಒಳ್ಳೆ ಉಪಾಯ ಕರುಣ.
ಅಮ್ಮನೂ ಯಾವಾಗಲೂ ಇದನ್ನೇ ಯೋಚನೆ ಮಾಡ್ತಿರ್ತಾರೆ, ಭೀಮಾ ರಾಮ ಇಬ್ಬರು ಔಷಧಿಗೆ ದುಡ್ಡು ಹೊಂದ್ಸಕ್ಕಾಗಬಾರ್ದು ಅಂತ. ಈ ಹಗಲು ರಾತ್ರಿ ಆಟದಲ್ಲಿ ಅಪ್ಪನ್ನ ಭೀಮಾ ರಾಮ ಕಾಪಾಡಕ್ಕಿರೋದು ಇದೊಂದೇ ದಾರಿ. ಈಗ ತಾನೇ ಕೆಲೋಸ್ಕರ್ ಗುರುಗಳು ಬಂದಿದ್ರು. ಭೀಮ ಎಲ್ಲಿ ಅಂತ ಕೇಳಿದ್ರು. ನಾನೇ ಹೇಳಿ ಕಳಿಸಿದ್ದೀನಿ, ಭೀಮ ರಾಮ ಈ ಹೊತ್ತಲ್ಲಿ ಕೆಲಸ ಹುಡ್ಕೊಂಡು ಹೋಗಿದ್ದಾರೆ ಅಂತ. ಆಗವರು ನಂಗೊಂದು ವಿಷಯ ಹೇಳಿದ್ರು. ಅವ್ರು ಹೇಳಿದ್ದೇನಾದ್ರೂ ಭೀಮ ಕೇಳಿಸ್ಕೊಂಡ್ರೆ ಅವನ್ ಖಂಡಿತವಾಗ್ಲೂ ಮನೆಗೆ ಬರ್ತಾನೆ. ಇನ್ ರಮ ಒಬ್ಳೆ ಎಷ್ಟು ಕೆಲಸ ಮಾಡಕ್ ಸಾಧ್ಯ? ಆಮೇಲೆ ಬೆಳಿಗ್ಗೆ ರಾತ್ರಿ 2 ಹೊತ್ತು ನಾನೇ ನಿಮ್ಗೆ ಔಷಧಿ ಕೊಡ್ತೀನಿ. ಅಂಥದ್ದು ಏನು ಹೇಳಿದ್ರು ಗುರುಗಳು? ಅಂಥದ್ದೇನು ಹೇಳಿದ್ರು ಹೇಳು ಗುರುಗಳು. ಗುರುಗಳೇ, ಏನ್ ವಿಷಯ ಅಂತ ಹೇಳಿ. ಭೀಮಾ, ಸಂಜೆ ನಿನ್ನ ಕಾಲೇಜಿನ ಪ್ರೊಫೆಸರ್ ಸಿಕ್ಕಿದ್ರು. ಅವ್ರು ನನ್ನ ಹತ್ರ ಹೇಳಿದ್ರು, 2 ದಿನದಲ್ಲಿ ಪರೀಕ್ಷೆ ಇದೆಯಂತೆ. ಆವಾಗಲಿಂದ ಈ ವಿಷಯ ನಿನ್ನ ಹತ್ರ ಹೇಳಬೇಕಾ ಬೇಡವಾ ಅಂತ ಒದ್ದಾಡ್ತಿದ್ದೆ. ಯಾಕೆ ಅಂದರೆ ನೀನು ನಿಮ್ಮ ಅಪ್ಪಂಗೋಸ್ಕರ ಮಾಡ್ತಾ ಇದ್ದೀಯಲ್ಲ, ಇದು ಮುಖ್ಯನೇ. ಜೊತೆಗೆ ನಿನ್ನ ಮುಂದಿನ ಪರೀಕ್ಷೆಗೆ ತಯಾರಾಗೋದು ಕೂಡ ಅಷ್ಟೇ ಮುಖ್ಯ. ಆದರೆ ಭೀಮರಾವ್, 2 ಒಟ್ಟಿಗೆ ಮಾಡೋಕ್ಕಂತೂ ಆಗಲ್ಲ ಅಲ್ವಾ? 2 ಒಟ್ಟಿಗೆ ಮಾಡೋ ಅಗತ್ಯನೂ ಇಲ್ಲ. ಮನೆಗೆ ಹೋಗಿ ಓದ್ಕೋ. ಏನ್ ಹೇಳ್ತಿದ್ದೀರಪ್ಪ? ನಾನು ನಿಮ್ಮನ್ನು ಕಳ್ಕೊಳ್ಳೋದಕ್ಕಾಗಲ್ಲ. ನಿನ್ನ ಜೀವನದಲ್ಲಿ ಓದಿಗಿಂತ ಮುಖ್ಯ ಯಾವುದೂ ಇಲ್ಲ. ವಿದ್ಯೆ ಮುಂದೆ ನಾನೂ ಮುಖ್ಯ ಅಲ್ಲ. ಮಾವನ್ ಮಾತು ಕೇಳಿ, ನೀವು ಮನೆಗೆ ಹೋಗಿ ಓದ್ಕೊಳ್ಳಿ. ನಾನು ಕೆಲಸ ನೋಡ್ತೀನಿ. ಏನ್ ಹೇಳ್ತಿದ್ಯಾರಮ್ಮ? ಹೀಗ್ ರಾತ್ರಿ ಹೊತ್ತಲ್ಲಿ ನೀನು ಒಬ್ಳನ್ನೇ ಬೀದಿಲ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ನೀವೇ ಹೇಳಿದ್ರಲ್ಲ ನಾನು ನಿಮ್ಮ ಅರ್ಧಾಂಗಿ ಅಂತ. ಹಾಗಾದ್ರೆ ಬಿಡಿ ನನ್ನ. ಭೀಮಾ, ನಾನು ಜೀಜಾಬಾಯಿ ಜೊತೆಗಾದರೂ ಇದ್ಬಿಡ್ತೀನಿ. ಆದರೆ ನೀನು ಈ ರೀತಿ ಓದ್ನ ಬಿಟ್ಟು ಓಡಾಡೋದು ನಂಗೆ ನೋಡೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಹಾಗೆ ಹೇಳ್ಬೇಡಿಯಪ್ಪ. ನಿಮ್ಮಿಂದ ದೂರ ಇರೋದು ನನ್ನ ಕೈಯಲ್ಲಿ ನೆನೆಸ್ಕೊಳ್ಳೋದು. ವಾದ ಬೇಡ. ನಾನು ಹೇಳಿದ್ಮೇಲೆ ಮುಗೀತು. ಇಷ್ಟು ಹೇಳಿದ್ಮೇಲೂ ನೀನು ಔಷಧಿನ ತಗೊಂಡು ಬಂದ್ರೆ ನಾನು ಆ ಔಷಧಿನ ಖಂಡಿತ ತಗೊಳ್ಳಲ್ಲ, ಬಿಸಾಕ್ತೀನಿ. ಅಪ್ಪ ನಿಂತ್ಕೊಳ್ಳಿ. ಅಪ್ಪ ತಪ್ಪು ಮಾಡ್ತಾ ಇದ್ದೀರಾ ನೀವು. ಅನ್ಯಾಯ ಮಾಡ್ತಿದ್ದೀರಾ ನನಗೆ, ಜೀಜಾಬಾಯಿ ಅವ್ರು ಮಾಡ್ದ ಹಾಗೆ. ಅನ್ಯಾಯನ? ಅನ್ಯಾಯ ಮಾಡ್ತಾ ಇರೋದು ನೀನು, ನಿನ್ನ ಮನಸ್ಸಿಗೆ, ನಿನ್ನ ಕನಸುಗಳಿಗೆ, ಹಾಗೆ ನಿನ್ನ ಗುರಿಗೆ. ನೀನು ನಿನ್ನ ಬಗ್ಗೆ ಯಾವತ್ತೂ ಯೋಚನೆ ಮಾಡಿದವನೇ ಅಲ್ಲ. ನಮ್ಮ ಜಾತಿ ಜನರ ಬಗ್ಗೆ ಯೋಚನೆ ಮಾಡಿದವ್ ನೀನು. ನಿನ್ನ ಮೇಲೆ ನಂಬಿಕೆ ಇಟ್ಟೋರ ಬಗ್ಗೆ ನೀನು ಯೋಚನೆ ಮಾಡಬೇಕು. ನೀನು ಅವ್ರಿಗೋಸ್ಕರ ಓದಬೇಕು. ನಿನ್ನ ಜೀವನದಲ್ಲಿ ಏಳಿಗೆ ಹೇಗಿರಬೇಕು ಅಂತಂದ್ರೆ, ಈ ಮೇಲ್ಜಾತಿ ಕೆಳಜಾತಿ ಅನ್ನೋ ಭೇದ ಭಾವ ಕಳಿಬೇಕು. ನೋಡು ಮಗನೇ, ನೀನು ನಿನ್ನ ಗುರಿಯತ್ತ ಮಾತ್ರ ಲಕ್ಷ್ಯ ಇಡು. ಅಲ್ಲಿವರೆಗೂ ತಲುಪೋದಕ್ಕೆ ನಿನ್ನವರಿಂದ ನೀನು ಸ್ವಲ್ಪ ದೂರ ಇರಬೇಕಾಗತ್ತೆ. ಅಲ್ಲಿ ನಾನಿದ್ರೂ ಕೂಡ ಮುಂದೆ ಇಟ್ಟಿರೋ ಹೆಜ್ಜೆನ ಹಿಂದೆ ಇಡಬೇಡ ಭೀಮಾ. ಹೋಗೋ, ಮನೆಗೆ ಹೋಗಿ ನಿನ್ನ ಪರೀಕ್ಷೆಗೆ ತಯಾರಿ ಮಾಡ್ಕೋ. ಹಾಗೆ ಇನ್ನೊಂದು ವಿಚಾರ, ಓದೋ ವಿಚಾರದಲ್ಲಿ ಯಾವುದೇ ರೀತಿ ರಾಜಿ ಇಲ್ಲ. ಬರ್ತೀನಿ ಗುರುಗಳೇ. ಭೀಮಾ, ನಿಮ್ಮಪ್ಪ ಸರಿಯಾಗಿ ಹೇಳ್ತಿದ್ದಾರೆ. ಮತ್ತೆ ನಿನ್ನ ಲಕ್ಷ್ಯ ನಿನ್ನ ಓದಿನ ಮೇಲೆ ಇರಬೇಕು.
ನೀವಿಬ್ರು ಈ ರಾತ್ರಿ ಹೊತ್ತಲ್ಲಿ ಇಲ್ಲೇನ್ ಮಾಡ್ತಾ ಇದ್ದೀರಾ? ಏನಿಲ್ಲಪ್ಪ, ನಿಮ್ಮನ್ನೇ ನೋಡೋಣ ಅಂತ ಬಂದ್ವಿ. ನನ್ನನ್ನ ಯಾಕೆ? ಏನು ತೊಂದರೆ ಇಲ್ಲ ತಾನೆ? ಹಾಂ ಅಪ್ಪ, ಏನೂ ತೊಂದರೆ ಇಲ್ಲ. ನೀವೀಗ ಮನೆಗೆ ಹೋಗೋದು ಬೇಡ ಅಷ್ಟೇ. ಮನೆಗೆ ಹೋಗೋದು ಬೇಡ ಅಂದ್ರೆ ಯಾಕೆ? ಈಗೇನು ಕೇಳ್ಬಿಡಿ ನಮ್ಮನ್ನ, ನಮ್ಮ ಜೊತೆ ಬನ್ನಿ ನೀವು. ಆದ್ರೆ ಹೌದು ಮಾವ, ಮೊದಲು ನಮ್ಮ ಜೊತೆ ಬನ್ನಿ. ಆದ್ರೆ ಯಾಕೆ? ನೀವು ಮೊದಲು ನನ್ನನ್ನ ಬನ್ನಿ. ಕರ್ಕೊಂಡು ಹೋಗ್ತಾ ಇದೀರಾ ನೀವು? ಬನ್ನಿ ಅಪ್ಪ ನಮ್ಮ ಜೊತೆ. ನನ್ನ ಮಾತಾದ್ರೂ ಕೇಳಿ ನೀವು. ಈ ಸಲ ಈ ಹೋರಾಟದಲ್ಲಿ ನನ್ನ ಗೆಲುವು ನಿಶ್ಚಿತ ಅನ್ನಿಸ್ತಿದೆ. ಇಲ್ಲಿವರೆಗೂ ಭೀಮಾ ಓದೋದನ್ನ ನಾನು ವಿರೋಧ ಮಾಡಿಕೊಂಡೇ ಬಂದೆ. ಆದರೆ ಇದೇ ಮೊದಲನೇ ಸಲ ಭೀಮನ್ ವಿದ್ಯೆ ನನಗೆ ಸಹಾಯಕ್ಕೆ ಬರ್ತಿದೆ. ಈಗ ಅವನು ಓದ್ಕೋತಾನೆ. ನನ್ನ ಗಂಡನ ಜವಾಬ್ದಾರಿನ ನಾನೇ ತಗೋತೀನಿ. ಮತ್ತೆ ಸ್ಪರ್ಧೆಲ್ ಸೋತ್ರಿ ಅಂತ ಒಪ್ಕೊಳ್ಳಿ ಈಗ್ಲಾದ್ರು. ನಿಂತ್ಕೋ. ನಿನ್ ಗಂಡನ ಹಿಂದೆ 4 ಜನ ಇದ್ ಮಾತ್ರಕ್ಕೆ ತಲೆ ನಿಲ್ತಿಲ್ಲ ಅವನಿಗೆ. ನನ್ ಮುಂದೆ ದರ್ಪ ತೋರ್ಸೋದ್ ಬೇಡ. ಸ್ಪರ್ಧೆಲ್ ಸೋತಿದ್ದೀರಾ, ಒಪ್ಕೊಳ್ಳಿ ಸೋತ್ರಿ ಅಂತ. ಮುಖ ನೋಡಾದ್ರೂ ಮಾತಾಡು. ನಾನ್ ಮುಂದೆ ಸೋತ್ ನಿಂತಿರೋ ಕ್ರಾಂತಿಕಾರಿ ಸೊಸೆ ಹೇಗ್ ಕಾಣಿಸ್ತಾಳೆ ನೋಡೋಣ. ನೀವು ಗೆದ್ರಿ ತಾನೆ, ಸಂತೋಷ ಪಡಿ. ನಿಮ್ಮ ಮುಖದಲ್ಲಿ ಗೆಲುವು ಕಾಣಿಸ್ತಿದೆ. ಹೇಗಿದ್ರೂ ಸೋತಿರೋರ್ ಮುಖ ನೋಡಿ ಖುಷಿ ಪಡೋದನ್ನ ಒಳ್ಳೇದು ಅನ್ನಲ್ಲ. ನನ್ನ ಗಂಡನ ಬಗ್ಗೆ ಏನೋ ಹೇಳಿದ್ರಲ್ಲ, ನನ್ನ ಗಂಡನ ಅರ್ಥ ಮಾಡ್ಕೊಂಡಿರೋರು ಯಾರೋ ಅವ್ರ ಬಗ್ಗೆ ಮಾತಾಡಲ್ಲ. ಒಟ್ಟುಗೂಡ್ಸೋದನ್ನ ಅಹಂಕಾರ ಅನ್ನಲ್ಲ. ನಿಂಗೂ ತಲೆ ನಿಲ್ತಿಲ್ಲ ಅಲ್ವಾ? ಈ ಕೈ ಬಿಡಿಸ್ಕೊಂಡು ಒಳಗ್ ಹೋಗು. ತಲೆಯೆಲ್ಲ ಮಾತಾಡ್ತೀಯ ನನ್ ಮುಂದೆ. ನನ್ನ ಹತ್ರ ನಡೆಯಲ್ಲ ನೀನ್ ಆಟ. ನಾನು ಕೈ ಬಿಡಿಸ್ಕೊಂಡು ಒಳಗಡೆ ಹೋಗು. ಅದ್ ಹೇಗ್ ಹೋಗ್ತೀಯೋ? ಯಾಕೆ ಕಾರಣ ಇಲ್ದೆ ಜಗಳಕ್ಕೆ ಬರ್ತಿದ್ದೀರಾ? ಬಿಟ್ಬಿಡಿ. ಬಿಡಲ್ಲ ನಾನು. ಬಿಡಿಸ್ಕೋ. ಅತ್ತೆ ಅತ್ತೆ ನನ್ನ ಕೈ ಬಿಡಿ. ಬಿಡಿಸ್ಕೊಂಡು ಹೋಗು ನೋಡೋಣ. ಅತ್ತೆ ಕೈ ಬಿಡಿ. ಏನ್ ಮಾಡ್ತಿದ್ದೀರಾ? ರಮಾ ಕೈ ಬಿಡಿ ಅತ್ತೆ. ಓಹೋ, ನೀನು ಬಂದಿಯಾ? ಬಾಮ್ಮ, ಇಬ್ರು ಸೇರಿ ನಾನು ಹಿಡ್ತ ಬಿಡಿಸ್ಕೊಳ್ಳಿ ನೋಡೋಣ. ನೀವಿಬ್ರು ಸಿದ್ಧಾಂತಕ್ಕೆ ಬದ್ಧವಾಗಿರ್ತೀರಲ್ಲ, ಈಗ ನೋಡೋಣ ನಿಮ್ಮ ಸಿದ್ಧಾಂತ ಏನು ಹೇಳತ್ತೆ ಅಂತ. ಅತ್ತೆ ಕೈ ಹಿಡಿದು ಎಳೆದಾಡೋದನ್ನ ನಿಮ್ಮ ಸಿದ್ಧಾಂತ ಒಪ್ಕೊಳತ್ತಾ ಇಲ್ವಾ ಅಂತ. ಬಿಡಿಸ್ಕೋ. ಅತ್ತೆ ಅತ್ತೆ ಕೈ ಬಿಡಿ, ತುಂಬಾ ನೋವು ಆಗ್ತಿದೆ. ಬಿಡಲ್ಲ ಕಣೆ. ಕೈ ಬಿಡಿ ಅತ್ತೆ. ಬಿಡಲ್ಲ ಅಂತ ಹೇಳದ್ನಲ್ಲ. ನಂಗೆ ಮೊದಲೇ ಗೊತ್ತಿತ್ತು ಈ ಮನೆ ಸಂಸ್ಕಾರ ಮತ್ತೆ ಒಳ್ಳೆ ಮಾತುಗಳೆಲ್ಲ ಕಂಡವ್ರಿಗೆ ಅಂತ. ನನ್ನ ಬಗ್ಗೆ ವಿಷ ತುಂಬಿಕೊಂಡಿದ್ದೀರಾ ಅಂತಾನೂ ಗೊತ್ತಿದೆ. ಅಂಥದ್ದೇನೂ ಇಲ್ಲ ಅತ್ತೆ, ನಮ್ಮನ್ನು ನೀವು ಅರ್ಥ ಮಾಡ್ಕೋತಿಲ್ಲ ಅಷ್ಟೆ. ರಮಾ, ನೀನು ಒಳಗೆ ಹೋಗು. ಇರ್ಲಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಷ್ಟೇ. ನಂಗಂತೂ ಸಂತೋಷ. ಯಾಕೆಂದ್ರೆ ನನ್ನ ಗಂಡ ಇನ್ಮೇಲೆ ನಾನು ಒಬ್ಳಿಗೇನೆ.
ಯಾಕೆ ಅಂತ ಗೊತ್ತಿಲ್ಲ, ಆದರೆ ಮೊದಲನೇ ಸಲ ಈ ರೀತಿ ಆಗ್ತಿದೆ. ನನ್ನ ಕೈನಲ್ಲಿ ಪುಸ್ತಕ ಹಿಡ್ಕೊಂಡು ಕೂತಿದ್ದೀನಿ, ಆದರೆ ಓದಿನ ಮೇಲೆ ಲಕ್ಷ್ಯ ಕೊಡಕ್ಕೆ ಆಗ್ತಿಲ್ಲ. ಅಪ್ಪನ ಅನಾರೋಗ್ಯ, ಅವರ ಔಷಧಿ, ಇವೆಲ್ಲದ್ರಿಂದ ನನ್ನ ಮನಸ್ಸು ವಿಚಲಿತ ಆಗಿದೆ. ಯಾಕೆ ಹೀಗೆ ಮಾಡಿದ್ರಿ ನೀವು? ಮಾವ ಹೇಳಿದ್ರಲ್ಲ ನೀವು ಕೊಡೋ ಔಷಧಿ ತಗೊಳ್ಳಲ್ಲ ಅಂತ. ಇನ್ನೇನು ಉಳ್ದಿದೆ? ನಿಮ್ಗೂ ಗೊತ್ತು, ಮಾವ, ಕೆಲೋಸ್ಕರ್ ಗುರುಗಳು, ನಾವೆಲ್ಲ ನಿಮ್ಮೇಲೆ ನಂಬಿಕೆ ಇಟ್ಟಿದೀವಿ. ನಮ್ಗೆಲ್ಲ ಒಂದೇ ಆಸೆ, ನೀವು ನಿಮ್ಮ ಪರೀಕ್ಷೆಗೆ ಚೆನ್ನಾಗಿ ಓದ್ಕೋಬೇಕು. ಲಕ್ಷ್ಯ ಇಟ್ಟು ಓದಿ. ಹಾಗೆ ನಿಮ್ಮ ಮತ್ತೆ ಪುಸ್ತಕದ ಸಂಬಂಧ ಎಲ್ಲಕ್ಕಿಂತ ಮಿಗಿಲು, ನನಗಿಂತ, ಮಾವನ್ಗಿಂತ, ನಮ್ ಎಲ್ರಿಗಿಂತ. ನೀವು ನಮ್ಮಿಂದ ಸ್ವಲ್ಪ ದೂರ ಇದ್ರೂ ಪರವಾಗಿಲ್ಲ, ನಡೆಯುತ್ತೆ. ಪುಸ್ತಕದಿಂದ ಅಲ್ಲ. ನನಗೆಲ್ಲ ತಿಳಿಯುತ್ತೆ ರಮ್ಮ, ಆದ್ರೆ ಯಾಕೋ ಗೊತ್ತಿಲ್ಲ, ಓದೋದಕ್ಕೆ ಮನ್ಸೇ ಕೋರ್ತಿಲ್ಲ. ಮನ್ಸಲ್ಲೇನೋ ತಳಮಳ, ಮನಸ್ಸು ಮತ್ತೆ ಬುದ್ಧಿ ನಡುವೆ ಸಂಘರ್ಷ ಆಗ್ತದೆ. ಸರಿ, ಒಂದ್ ಕೆಲ್ಸ ಮಾಡ್ತೀನಿ. ನೀವು ಓದಿ, ನಾನು ನಿಮ್ ತಲೆ ಒತ್ತತೀನಿ. ಮನ್ಸಿಗೆ ಸಮಾಧಾನನೂ ಆಗುತ್ತೆ, ತಲೆ ಬಿಸಿನೂ ಕಮ್ಮಿ ಆಗುತ್ತೆ. ಇವರೇನು ಇನ್ನೂ ಬಂದಿಲ್ಲ? ಎಲ್ಲ ಹೋಗಿರ್ಬೋದು ಇವರು? ಭಯ ಪಟ್ಕೊಂಡು ಎಲ್ಲಾದರೂ ಹೊರಟೋಗಿರ್ಬೋದಾ? ಹೆಂಡತಿ ಮಾತು ಕೇಳ್ಕೊಂಡು ಬಿದ್ದಿರ್ಬೇಕು ಅಂತ. ನೋಡ್ಕೊಂಡು ಬರ್ತೀನಿ. ಜಿಜಾಬಾಯಿ, ನಿನ್ ಯೋಚನೆ ಸರಿಯಾಗಿದೆ. ಗಂಡ ಹೆಂಡತಿಯಿಂದ ಓಡೋಗ್ತಾನೆ ಅಂದ್ರೆ ಇದಕ್ಕಿಂತ ಕೆಟ್ಟದ್ದು ಏನಿದೆ? ಒಳ್ಳೇದು ಕೆಟ್ಟದ್ದು ಆಮೇಲೆ ನೋಡ್ಕೋತೀನಿ. ಮಲ್ಕೋ ಹೋಗಿ ನೀವು. ನೋಡಿ, ನನಗೆ ನಿಮ್ ಯಾರ ಅವಶ್ಯಕತೆನೂ ಇಲ್ಲ. ನನ್ನ ಗಂಡ ನನಗೆ ಸಿಕ್ಕಿದ್ರೆ ಅವ್ರ ಜೊತೆ ನೆಮ್ಮದಿಯಾಗಿದ್ಬಿಡ್ತೀನಿ. ಹೋಗಿ. ಭೀಮಾ, ಭೀಮಾ. ಹಾ, ಜಿಜಾಬಾಯಿ ಅವ್ರ ಧ್ವನಿ ಅಲ್ವಾ ಇದು? ಅಲ್ಲ, ಬೆಳಬೆಳಗ್ಗೆ ಯಾಕೆ ಹೀಗೆ ಕಿರಿಚ್ಕೋತಿದ್ದಾರೆ? ಭೀಮಾ, ಬೇಗ ಹೊರಗಡೆ ಬಾ. ಭೀಮಾ. ಯಾಕೆ ಭೀಮಾ ಭೀಮಾ ಅಂತಿದ್ಯಾ? ನಿನ್ ಗಂಡ ಸಿಕ್ಕಿದಾಯ್ತಲ್ಲ. ಭೀಮಾ. ಏನಾಯ್ತು? ನಿಮ್ಮಪ್ಪ ಎಲ್ಲಿ? ಅಪ್ಪ ಎಲ್ಲಿ? ನಿನ್ನೆ ರಾತ್ರಿ ಮನೆಗೆ ಬರಲಿಲ್ವಾ ಅವರು? ನೆನ್ನೆ ರಾತ್ರಿ ನಮ್ಮ ಹತ್ರ ಮಾತಾಡಿ ಬೇಜಾರು ಮಾಡ್ಕೊಂಡು ಮನೆ ಕಡೆ ಹೊರಟ್ರು. ಮನೆಗೆ ಬಂದಿದ್ದಾರೆ ಅನ್ಕೊಂಡ್ವಿ. ಎಂಥ ಮಕ್ಕಳು ನೀವು! ಹುಷಾರಿಲ್ದೆ ವಯಸ್ಸಾಗಿರೋ ಅಪ್ಪರನ್ನ ಒಬ್ಬರನ್ನೇ ಬಿಟ್ಟು ಬಂದಿದ್ದೀರಾ? ಒಬ್ರನ್ನೇ ಬಿಟ್ಟು ಬಂದಿಲ್ಲ, ಅವ್ರು ಕೋಪದಲ್ಲಿದ್ರು. ಕೋಪ ಕಮ್ಮಿ ಆದ್ಮೇಲೆ ಮನೆಗೆ ಬರ್ತಾರೆ ಅನ್ಕೊಂಡ್ವಿ. ಆದ್ರೆ ಬಂದಿಲ್ವಲ್ಲ. ಅಪ್ಪ ಮಗ ಸೇರ್ಕೊಂಡೇನೋ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದೀರಾ. ಅತ್ತೆ, ಗೊತ್ತಿಲ್ದೆ ಆರೋಪ ಮಾಡಬೇಡಿ. ಇವ್ರೇನೂ ಮಾಡಿಲ್ಲ. ಯೋಚನೆ ಮಾಡಿರ್ತೀರಾ, ನಿಮ್ಮ ಅಪ್ಪಂಗೆ ನೀವು ಔಷಧಿ ಕೊಡ್ಲಿಲ್ಲ ಅಂದ್ರೆ ಅವ್ರು ನನ್ನೋರಾಗ್ಬಿಡ್ತಾರೆ ಅಂತ. ನೀನು ಹೋಗು ಅಂದಿರ್ತೀಯ, ಅವ್ರು ಹೋಗಿರ್ತಾರೆ. ಏನೇನೋ ಮಾತಾಡ್ಬೇಡಿ. ನಾವಂತದ್ದೇನೂ ಮಾಡಿಲ್ಲ. ಮತ್ತೆಲ್ಲಿ ನಿಮ್ಮವ್ವ ಹಾಗಾದ್ರೆ?